ದಾಖಲಾತಿಗಳನ್ನು ಕೂಡ ಅನುದಾನ ಏನು ಬಂದಿದೆ, ಏನು ಖರ್ಚು ಮಾಡಿದ್ದಾರೆ, ಶಿಕ್ಷಣ ವ್ಯವಸ್ಥೆ ಹೇಗಿದೆ, ಮಕ್ಕಳ ಶಿಕ್ಷಣ ಮಟ್ಟ ಯಾವ ತರ ಇದೆ ಹೇಳೋದು ಕೂಡ ನಾವು ಅವರ ಒಂದು ಪರೀಕ್ಷಾ ಫಲಿತಾಂಶ ಇರ್ಬೋದು, ಅವರ ಒಂದು ಚಟುವಟಿಕೆ ಇರ್ಬೋದು, ಅದನ್ನು ಕೂಡ ನಾವು ನೋಡ್ಬಿಟ್ಟು ಅದನ್ನು ಕೂಡ ವರದಿ ಮಾಡಿದ್ವಿ. ಅವರು ಹಾಜರಾತಿ ದಾಖಲಾತಿಯಿಂದ ಏನಾದ್ರು ಹೊರಗುದಂತ ಮಕ್ಕಳಿದ್ದಾರ, ಮತ್ತೆ ವಿಶೇಷತೆ ಇದ್ರ ಮಕ್ಕಳಿದ್ದಾರ, ಅವರಿಗೆ ಏನಿದೆ ಸಿಗುವಂತ ಸರ್ಕಾರಿ ಸೌಲಭ್ಯಗಳು ಸಿಗ್ತಾ ಇದಾವ, ಈ ತರ ಎಲ್ಲ ಕೂಡ ನಾವು ಅದನ್ನ ಪರಿಶೀಲನೆ ಮಾಡಿಬಿಟ್ಟು ನಾವೊಂದು ಕೊನೆಯದಾಗಿ ಒಂದು ವರದಿಯನ್ನ ಇವತ್ತು ಸಭೆಯಲ್ಲಿ ಮಂಡನೆ ಮಾಡುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ದಾಖಲಾತಿಗಳನ್ನು ನಾವು ಶಾಲೆಯಿಂದ ಪಡೆದುಕೊಂಡು ಮಾಡಿದೀವಿ. ಎಲ್ಲಾ ದಾಖಲಾತಿಗಳು ಶಾಲೆಯಿಂದ ಈಗಾಗಲೇ ನಮಗೆ ಸಲ್ಲಿಸಿದ್ದಾರೆ. ಮತ್ತೆ ಈಗ ಪಾಲಕರ, ಪೋಷಕರ ಮತ್ತು ವಿದ್ಯಾರ್ಥಿಗಳ ಸಂದರ್ಶನದಲ್ಲಿ ನಾವು ಅದು ಅಧಿಕೃತವಾಗಿ ರೈಟಿನಲ್ಲಿ ಏನು ನಾವು ತಗೊಂತೀವಿ ಅದು 20% ಕಂಪಲ್ಸರಿ ಮಾಡ್ಬೇಕಂತಿದೆ, ಅದೇ ಪ್ರಕಾರ ಮಾಡಿದೀವಿ. ಆ ಒಂದು ವರದಿಯನ್ನು ನಾವು ಸಭೆಯಲ್ಲಿ ಮಂಡನೆ ಮಾಡ್ತೀವಿ. ಏನು ಅನುದಾನ ಬಂದಿದೆ, ಏನು ಖರ್ಚಾಗಿದೆ ಹೇಳೋದನ್ನ, ಮತ್ತೆ ಏನೆಲ್ಲ ಬೇಡಿಕೆ ಸಾರ್ವಜನಿಕರಿಂದ ಇರಲಿ ಅಥವಾ ವಿದ್ಯಾರ್ಥಿಗಳಿರಲಿ, ಶಾಲೆಯ ಶಿಕ್ಷಕರಿಂದ ಏನು ಬಂದಿದೆ, ಮತ್ತು ನಾವು ಸಾಮಾಜಿಕ ಪರಿಸರ ಬಂದಾಗ ನಮಗೇನು ಇಲ್ಲಿ ಮೂಲಭೂತ ಸೌಕರ್ಯಗಳು ಶಾಲೆಗೆ ಏನು ಅವಶ್ಯಕತೆ ಇತ್ತು, ಅದು ಬೇಕಾಗಿದೆ ಹೇಳೋದನ್ನು ಕೂಡ ನಾವು ಕೂಡ ಅದನ್ನ ವರದಿ ಮಾಡಿದ್ವಿ. ಇದು ಮುಂದಿನ ದಿನಗಳಲ್ಲಿ ಇದೆ. ಈ ಒಂದು ಶಾಲಾ ಸಭೆಯಲ್ಲಿ ಆಗ್ಬಿಟ್ಟು ನಡವಳಿ ಆಗ್ಬಿಟ್ಟು ಅದು ಸರ್ಕಾರಕ್ಕೆ ವರದಿ ಹೋಗುವಂತದ್ದು. ಇಲ್ಲಿ ಸ್ಥಳೀಯವಾಗಿ ಕೂಡ ಶಾಲೆಯಿಂದ ಗ್ರಾಮ ಪಂಚಾಯತ್ ಶಿಕ್ಷಣ ಇಲಾಖೆಗೆ ಕೂಡ ವರದಿಯನ್ನು ಕೊಡುವಂತದ್ದು. ಮತ್ತೆ ನಾವು ಕೂಡ ಅದನ್ನ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಮತ್ತು ನಮ್ಮ ಸಾಮಾಜಿಕ ನಿರ್ದೇಶನಾಲಯ ಮತ್ತು ಸರ್ಕಾರಕ್ಕೆ ಕೂಡ ಒಂದು ವ್ಯವಸ್ಥೆ ಕೂಡ ಮಾಡ್ತಾ ಇದ್ದೀವಿ. ಈಗಾಗಲೇ ಹಿಂದಿನ ವರ್ಷದಲ್ಲಿ ಆದಂತ 46 ಶಾಲೆಗಳ ವರದಿಗಳು ಕೂಡ ಎಲ್ಲ ಆ ಸ್ಥಳೀಯ ಗ್ರಾಮ ಪಂಚಾಯತ್ ಮತ್ತು ಶಿಕ್ಷಣ ಇಲಾಖೆಗೆ ಮತ್ತು ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಕೂಡ ವರದಿಗಳು ಹೋಗಿದೆ. ಈಗ ಕೊನೆಯದಾಗಿ ಸ್ಟೇಟ್ ಕೂಡ ಈಗ ಇವತ್ತು ನಾಳೆ ಅಂದ್ರೆ ಫೈನಲ್ ಆಗಿ ನಮ್ಮ ಒಂದು ಏನಿದೆ ನಮ್ಮ ರಾಜ್ಯದ್ದು ಹೋಗ್ತಾ ಇದೆ. ಹಾಗಾಗಿ ಅದು ಕೂಡ ಮುಂದಿನ ಒಂದು ದಿನಗಳಲ್ಲಿ ಶಾಲೆಯ ಇಲ್ಲಿ ಏನಿದೆ ಶಿಕ್ಷಣ ವ್ಯವಸ್ಥೆ ಸಂಬಂಧಪಟ್ಟಂತ ಏನಾದ್ರು ಲೋಪದೋಷಗಳಿದ್ರೆ ಅಥವಾ ಅದರಲ್ಲಿ ಏನಾದ್ರು ಬದಲಾವಣೆಗಳ ಅವಶ್ಯಕತೆ ಇದ್ರೆ ಅಥವಾ ಶಿಕ್ಷಣದಲ್ಲಿ ಏನಾದ್ರು ತಮ್ಮ ಒಂದು ಸಲಹೆ ಸೂಚನೆಗಳಿದ್ರು ಕೂಡ ಈಗ ನಾವು ಸರ್ಕಾರ ಗಮನಕ್ಕೆ ತರಲು ಕೂಡ ಇದರ ಅವಕಾಶ ಇದೆ. ಹಾಗಾಗಿ ಈ ಒಂದು ಸಭೆ, ಸಾಮಾಜಿಕ ಪರಿಸರ ಸಭೆ ಪರಿಣಾಮಕಾರಿ ಆಗಬೇಕು ಮತ್ತು ಪರಿಣಾಮಕಾರಿಯಾಗಿ ಚರ್ಚೆ ಆಗಿದ್ದು ಸರ್ಕಾರದಲ್ಲಿ ನಮ್ಮ ಒಂದು ಸಮಸ್ಯೆಗಳು ಅಥವಾ ಇದೆ ಅದನ್ನು ಸರ್ಕಾರ ಗಮನಕ್ಕೆ ತರುವಂತದ್ದು. ಇದು ಕೂಡ ಆಕ್ಚುಲಿ ಸಭೆ ಲೈವ್ ಇತ್ತು. ಸ್ಟಾರ್ಟ್ ಇಂದ ಕೊನೆಯವರೆಗೂ ಕೂಡ ನಮ್ದು ಯೂಟ್ಯೂಬ್ ಲೈವ್ ಅಲ್ಲಿ ಲೈವ್ ಮಾಡುವಂತದ್ದಾಗಿತ್ತು. ಅದಕ್ಕೆ ನೆಟ್ವರ್ಕ್ ಪ್ರಾಬ್ಲಮ್ ಇಂದ ಏನಿದೆ ನಾವು ಅದನ್ನ ಕೆಲವು ವಿಡಿಯೋ ಮಾಡಿಬಿಟ್ಟು ಲೈವ್ ಅಲ್ಲಿ ಆಮೇಲೆ ನಂತರ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ. ನಾವು ಯಾರಾದ್ರೂ ಅದನ್ನ ನೋಡ್ಬೇಕಂತ ಕೂಡ ಯೂಟ್ಯೂಬ್ ಗೆ ಹೋಗ್ಬಿಟ್ಟು ಸೋಷಿಯಲ್ ಅಡಿಟ್ ಸಿದ್ದಾಪುರ ಸೋಷಿಯಲ್ ಅಂತ ಹೋದ್ರೆ ನೀವು ಇಲ್ಲಿವರೆಗೆ ಆದಂತ ಎಲ್ಲ ಶಾಲೆಗಳು, ಗ್ರಾಮ ಪಂಚಾಯತ್ ಎಲ್ಲ ಸಭೆಗಳು ಕೂಡ ನೀವು ಅಲ್ಲಿ ವೀಕ್ಷಣೆ ಮಾಡ್ಲಿಕ್ಕೆ ಅವಕಾಶ ಇದೆ. ಪ್ರತಿಯೊಂದು ಅದನ್ನೇ ಹಾಕಿರ್ತೀವಿ, ನೀವು ನೋಡ್ಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಇದು ಕಡ್ಡಾಯವಾಗಿ ನಾವು ಕೂಡ ಈ ಒಂದು ಯೂಟ್ಯೂಬ್ ಅಲ್ಲಿ ಮಾಡಬಹುದು. ಹಾಗಾಗಿ ಈ ಒಂದು ಸಭೆ ಪರಿಣಾಮಕಾರಿಯಾಗಲಿ, ಇಲ್ಲಿ ಪರಿಣಾಮಕಾರಿಯಾದಂತಹ ವಿಷಯಗಳು ಚರ್ಚೆ ಆಗಲಿ. ಮತ್ತೆ ಈ ಒಂದು ಶಾಲೆಗಳು ಕೂಡ ಮುಂದಿನ ದಿನ ತಮಗೆಲ್ಲ ಗೊತ್ತಿದೆ, ಸರ್ಕಾರಿ ಶಾಲೆಗಳು ಮಕ್ಕಳ ಸಂಖ್ಯೆ ಕಡಿಮೆ ಇರುವುದರಿಂದ ಸಾಕಷ್ಟು ಶಾಲೆಗಳು ಕೂಡ ಮುಕ್ತಾ ಇದ್ದಾವೆ. ಹಾಗಾಗಿ ಇಲ್ಲಿ ಕೆಲವೊಂದು ಮಕ್ಕಳು ಸರ್ಕಾರಿ ಶಾಲೆ ಬಿಟ್ಟು ಪ್ರೈವೇಟಿಗೆ ಹೋಗುವಂತದ್ದು ಅಥವಾ ಬೇರೆ ಶಾಲೆಗಳಿಗೆ ಹೋಗುವಂತದ್ದು, ಈ ತರ ಒಂದು ಸ್ಥಳೀಯವಾಗಿ ಶಾಲೆ ಬಿಟ್ಟು ಬೇರೆ ಕಡೆ ಹೋಗುವಂತದ್ದು ಅದು ಆಗಬಾರ್ದು. ಸ್ಥಳೀಯ ಶಾಲೆಗಳನ್ನು ಉಳಿಸ್ಕೊಳ್ಬೇಕು ಮತ್ತು ಇಲ್ಲಿ ಮಕ್ಕಳ ಸಂಖ್ಯೆಯನ್ನು ಕೂಡ ಇದೇ ಶಾಲೆಯಲ್ಲಿ ಹೋಗುವಂತದ್ದು. ಸರ್ಕಾರಿ ಶಾಲೆಗಳಿರುವಂತ ಯಾವುದೇ ಅಂದ್ರೆ ಕಳಿಸುವಲ್ಲಿ ಅಥವಾ ಎಲ್ಲರೂ ಕೊಡ್ತಾರೆ. ಪಾಠ ಸರ್ಕಾರ ಮಕ್ಕಳಿಗೆ ಅದನ್ನ ಮಕ್ಕಳಿಗೆ ಅಥವಾ ಅದರಲ್ಲಿ ಲೋಪದೋಷ ಆಗಿದೆಯಾ ಸರಿಯಾಗಿ ನೋಡುವಂತದ್ದು. ಅದು ಸರ್ಕಾರಿ ಸೌಲಭ್ಯಗಳು ಏನೆಲ್ಲ ಇದೆ, ಅದು ಈಗ ಇಲಾಖೆಯಿಂದ ಏನೆಲ್ಲ ಕೊಡ್ತಾ ಇದ್ದಾರೆ, ಈ ಒಂದು ಶಾಲೆ ಕೂಡ ಈಗಾಗಲೇ ಪಡೆದುಕೊಂಡಿದ್ದಾರೆ ಬಗ್ಗೆ ಕೂಡ ನಮ್ಮ ಸರ್ ಕೂಡ ಅದರ ವಿಷಯವಾಗಿ ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ, ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ ಬೆಂಗಳೂರು, ಸಮಗ್ರ ಶಿಕ್ಷಣ ಕರ್ನಾಟಕ ಹಾಗೂ ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ, ತಾಲೂಕಾ ಪಂಚಾಯತ್ ಸಿದ್ದಾಪುರ ಇವಾಗ ಎಲ್ಲರ ಒಂದು ಸಹಯೋಗದಲ್ಲಿ ನಡೀತಾ ಇರುವಂತಹ ಈ ಒಂದು ಸಾಮಾಜಿಕ ಪರಿಶೋಧನಾ ಕಾರ್ಯಕ್ರಮ ಏನಿದೆ, ಈ ಕಾರ್ಯಕ್ರಮ ಇವತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಘಟಿಕ